ಏನು ಹೇಳ್ತೀರಿ ಎಕ್ಸಿಬಿಷನ್? ಇವತ್ತು 24, 25, 26 3 ದಿವಸದ ಎಕ್ಸಿಬಿಷನ್ ನಡೀತಾ ಇರೋದು. ಇದು IITM ಅಂತ ಹೇಳ್ಬಿಟ್ಟು ಇದರಲ್ಲಿ ಸಾಧಾರಣ 500ರಿಂದ ಮೇಲ್ಪಟ್ಟು ಟ್ರಾವೆಲ್ ಆಪರೇಟರ್ಗಳು ಇಲ್ಲಿ ಕೌಂಟರ್ ಹಾಕಿದ್ದಾರೆ. ನಮ್ಮ ದೇಶದ ಎಲ್ಲ ರಾಜ್ಯಗಳವರು ಕೂಡ ಭಾಗಿಯಾಗಿದ್ದಾರೆ. ಹೈಯೆಸ್ಟ್ ನಾರ್ತ್ ಈಸ್ಟರ್ನ್ ಸ್ಟೇಟ್ನವರು ಜಾಸ್ತಿ ಪಾರ್ಟಿಸಿಪೇಟ್ ಆಗಿದ್ದಾರೆ. ನನ್ನ ಜೊತೆಗೆ ಇರುವವರು ಆಲ್ ಇಂಡಿಯಾ ಬುದ್ಧಿಸ್ಟ್ ಸರ್ಕ್ಯೂಟ್ನ ಅಧ್ಯಕ್ಷರಿದ್ದಾರೆ. ಬುದ್ಧಿಸ್ಟ್ ಸರ್ಕ್ಯೂಟು ನಮ್ಮ ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಆಪರೇಟರ್ ಅಸೋಸಿಯೇಷನ್ ಜೊತೆಗೆ ಇಲ್ಲಿ ಟೈಅಪ್ ಮಾಡಿಕೊಂಡಿದೆ. ಅದಾಗ್ಬಿಟ್ಟು ಅವ್ರದ್ದು ಏನಿದೆ ಇಲ್ಲಿ ಸರ್ಕ್ಯೂಟ್ ಏನಿದ್ರು ನಮ್ಮ ಮುಖಾಂತರ ಮೂವ್ಮೆಂಟ್ಗಳಾಗ್ತದೆ. ಅದೇ ಥರನೇ ಬೇರೆ ಬೇರೆ ಎಲ್ಲ ರಾಜ್ಯಗಳಿಂದ ಕೂಡ ಸೀನಿಯರ್ ಆಪರೇಟರ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದಲ್ಲದೆ ಬೇರೆ ಬೇರೆ ಕಂಟ್ರಿಗಳಿಂದ ಕೂಡ ಬಂದಿದ್ದಾರೆ. ಸರ್, ಕೋವಿಡ್ ನಂತರ ಹೇಗಿದೆ, ಗ್ರೋತ್ ಹೇಗಿದೆ ಈಗ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್? ಕೋವಿಡ್ ಆದಮೇಲೆ ನಮ್ಮದು 3ನೇ ವರ್ಷದ ಎಕ್ಸಿಬಿಷನ್ ಇದು. 3ನೇ ಎಕ್ಸಿಬಿಷನ್ ನಡೀತಾ ಇರೋದು. ಇದು ತುಂಬ ಸಕ್ಸಸ್ಫುಲ್ ಆಗಿದೆ. ಈ ವರ್ಷದ ಬೆಂಗಳೂರಿನ ಎಕ್ಸಿಬಿಷನ್ನಲ್ಲಿ ಇದು ಫಸ್ಟು ಸೀಸನಲ್ಲಿ ಎಕ್ಸಿಬಿಷನ್ ಆಗಿದೆ. ಇದರಿಂದ ಮೇಲ್ಗಡೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಬೇರೆ ಬೇರೆ ನಡೆಯುತ್ತೆ. ಆದರೆ ಈ ಸೀಸನ್ನ ಎಕ್ಸಿಬಿಷನ್ನಲ್ಲಿ ಇದೇ ಫಸ್ಟ್ ಎಕ್ಸಿಬಿಷನ್ ಟ್ರಾವೆಲ್ ಆಪರೇಟರ್ ನಡೆದಿದೆ. ತುಂಬ ಸಕ್ಸಸ್ಫುಲ್ ಆಗಿದೆ. ತುಂಬ ಜನ ಪಾರ್ಟಿಸಿಪೇಟ್ ಆಗಿದ್ದಾರೆ. ಇನ್ನು ಇನಾಗ್ರಲ್ ಸೆಷನ್ನಲ್ಲಿ ಇದ್ದೀವಿ, ನಾವು ಫಸ್ಟ್ ಡೇಯಲ್ಲಿ ಇದ್ದೀವಿ. ಈಗಲೇ ನಮಗೆ ಮೋರ್ ದೆನ್ 1000 ಮೆಂಬರ್ಸ್ ಸಾಧಾರಣ ಬಂದಿದ್ದಾರೆ. ನೀವೇ ನೋಡ್ತಾ ಇದ್ದೀರಿ, ನಮ್ಮ ಕಾಲಗಳಿಗೆ ಸಾಧಾರಣ 100ರಿಂದ ಮೇಲ್ಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಬಂದ್ಬಿಟ್ಟು ಮಾತಾಡಿ ಹೋಗಿದ್ದಾರೆ. ನಮ್ಮ ಮೇಡಮ್ ಅವರು ಬೆಳಿಗ್ಗೆಯಿಂದ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ. ಅದೇ ಥರನೇ ನಮ್ಮ ವಸಂತ ಅವರು ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಸ್ಟೂಡೆಂಟ್ಗಳಿದ್ದಾರೆ, ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಸ್ಟೂಡೆಂಟ್ಗಳಿದ್ದಾರೆ, ಟೂರಿಸಮ್ ಸ್ಟೂಡೆಂಟ್ಗಳು. ಅವರು ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ಆಪ್ಷನ್ಸ್ ಏನೇನಿದೆ, ಇಲ್ಲಿ ಬಂದರೆ ನಮ್ಮ ಹಿಲ್ ಸ್ಟೇಷನ್ಗಳಾಗಿರ್ಬೋದು, ಶೋರ್ಗಳಾಗಿರ್ಬೋದು, ಕೋಸ್ಟಲ್ ಏರಿಯಾಗಳಾಗಿರ್ಬೋದು, ಟೆಂಪಲ್ಸ್ಗಳಾಗಿರ್ಬೋದು, ನಮ್ಮ ಏನು ಎಥನಿಕ್ ಐಟಮ್ಸ್ಗಳು, ವೇರ್ ಹೌಸ್ಗಳು ಏನಿದೆ, ಪ್ರಾಡಕ್ಟ್ಗಳೇನಿದೆ, ಅದರ ಬಗ್ಗೆ ಕೂಡ ನಾವು ನಮ್ಮ ಹೊರ ರಾಜ್ಯದಿಂದ ಬರುವಂಥವರಿಗೆ ನಾವು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದೇ ಥರನೇ ನಮ್ಮ ಹಂಪೆ, ಐಹೊಳೆ, ಪಟ್ಟದಕಲ್ಲು 8 ಪ್ಲೇಸ್ಗಳು ಯುನೆಸ್ಕೋ ಐಡೆಂಟಿಫೈಡ್ ಪ್ಲೇಸಸ್ ಇದೆ. ಅದನ್ನು ಕೂಡ ನಮ್ಮ ಕೌಂಟ್ರಲ್ಲಿ ಇರುವಂಥವ್ರು ಎಲ್ಲರೂ ಹೊಸ ಟ್ರಾವೆಲ್ ಏಜೆಂಟ್ಗಳು ಬರ್ತಾರೆ. ಅವ್ರಿಗೆ ಕೂಡ ಹೇಳ್ತಾರೆ, ನಮ್ಮಲ್ಲಿ ನಿಮ್ಮ ರಾಜ್ಯಕ್ಕೆ ನಾವು ಯಾವ ಥರ ಕಳಿಸ್ಕೊಡ್ತೀವಿ. ನಮ್ಮ ರಾಜ್ಯದಲ್ಲಿ ಕೂಡ ಬ್ಯೂಟಿಫುಲ್ ಆದಂಥ ಟೆಂಪಲ್ಸ್ಗಳಿದೆ. ಅದೇ ಥರನೇ ನಮ್ಮಲ್ಲಿ ಓಲ್ಡ್ ಹಿಸ್ಟಾರಿಕಲ್ ಪ್ಲೇಸಸ್ಗಳಿದೆ. ನೋಡೋಕ್ಕೆ ನಾವು ಅವಕಾಶಗಳನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಓಕೆ ಸರ್. ಸರ್